ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಅಮೆರಿಕ ಮತ್ತು ಇರಾನ್ ನಡುವೆ ಇನ್ನೇನು ಯುದ್ಧ ನಡೆದೇ ಹೋಗುತ್ತೆ ಅನ್ನುವಂತಹ ಪರಿಸ್ಥಿತಿ ಕಳೆದ ಒಂದೂವರೆ ತಿಂಗಳಿಂದ ನಡೀತಾನೆ ಇದೆ. ಬಟ್ ಮಾತುಕತೆ, ಒಂದು ಕಡೆ ಎಚ್ಚರಿಕೆ, ಒಂದು ಕಡೆ ಡೆಡ್ ಲೈನು, ಈ ರೀತಿಯಾಗಿ ದಿನ ಬೆಳಗಾದ್ರೆ ಹೊಸ ಬೆಳವಣಿಗೆಗಳಾಗ್ತಾನೆ ಇದೆ. ಇದರ ನಡುವೆ ಅಮೆರಿಕದ ಸೇನಾಧ್ಯಕ್ಷ, ಮೂರೂ ಸೇನೆಗಳ ಅಧ್ಯಕ್ಷ ಆಗಿರುವಂತಹ ಡ್ಯಾನ್ ಕೇನ್ ಅನ್ನುವಂತಹ ಅವರು, ಮೇಜರ್ ಡ್ಯಾನ್ ಕೇನ್, ಅಮೆರಿಕಾಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಸ್ವಂತ ದೇಶಕ್ಕೆ ಎಚ್ಚರಿಕೆಯನ್ನ ಕೊಟ್ಕೊಂಡಿದ್ದಾರೆ. ಟ್ರಂಪ್ಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಇರಾನ್ ಮೇಲೆ ಯುದ್ಧಕ್ಕೆ ಹೋಗೋದಕ್ಕೂ ಮೊದಲು ತುಂಬಾ ಯೋಚಿಸಬೇಕು. ನಮಗೂ ಸಹ ದೊಡ್ಡ ಮಟ್ಟದ ನಷ್ಟ ಆಗತ್ತೆ, ನಾವು ನಾಶ ಆಗ್ತೀವಿ, ಯೋಚನೆ ಮಾಡಿ ಅಂತ. ಅದ್ರ ಜೊತೆಗೆ ಯಾವ ಕಾರಣಕ್ಕೆ ಅಂತಹ ಪರಿಸ್ಥಿತಿ ಇದೆ ಅನ್ನೋದನ್ನು ಸಹ ಟ್ರಂಪ್ಗೆ ಸೇನಾಧ್ಯಕ್ಷರು ತಿಳಿ ಹೇಳುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಸೊ ಅವರು ಕೊಟ್ಟಿರುವಂತಹ ಕಾರಣಗಳು ಏನೇನು, ಯಾಕೆ ಅಮೆರಿಕ ಈಗ ಯುದ್ಧಕ್ಕೆ ಹೋಗಬಾರದು ಅಂತ ಅಮೆರಿಕದ ಸೇನಾಧ್ಯಕ್ಷರೇ ಹೇಳ್ತಿದ್ದಾರೆ, ಅದನ್ನು ವಿವರಿಸುವಂತಹ ಪ್ರಯತ್ನ ಮಾಡ್ತೀನಿ. ಮತ್ತು ಈಗ ನಡೀತಾ ಇರುವಂತಹ ಬೆಳವಣಿಗೆಗಳೇನು, ಒಂದು ವಾರದ ಗಡುವನ್ನ ಇತ್ತೀಚೆಗಷ್ಟೇ ಟ್ರಂಪ್ ನೀಡಿದ್ದಾರೆ, ಅದರ ಹಿನ್ನೆಲೆ ಏನು, ಅದನ್ನು ಸಹ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ನಿಮಗೆ ಗೊತ್ತಿದೆ, ಇರಾನ್ ಮತ್ತು ಅಮೆರಿಕ ನಡುವೆ ಒಂದು ಯುದ್ಧದ ಪರಿಸ್ಥಿತಿ ಕಳೆದ ಒಂದೂವರೆ ತಿಂಗಳಿಂದ ನಡೀತಾನೆ ಇದೆ. ಯಾವಾಗ ವೆನಿಸ್ವೇಲಾದ ಮೇಲೆ ದಾಳಿ ಮಾಡಿ ಅಲ್ಲಿನ ಅಧ್ಯಕ್ಷರ ಹೆಂಡತಿಯನ್ನ ಅಮೆರಿಕ ಕಿಡ್ನಾಪ್ ಮಾಡ್ಕೊಂಡು ಹೋಯ್ತು, ನೆಕ್ಸ್ಟ್ ಟಾರ್ಗೆಟ್ ಇರಾನ್ ಅಂತ ಘೋಷಣೆ ಮಾಡಿದ್ದು ಆಯ್ತು. ಇರಾನ್ ಕಡೆಗೆ ಯುದ್ಧಕ್ಕೆ ಹೋಗೋದಕ್ಕೆ ಏನೆಲ್ಲ ಬೇಕು ಆ ಎಲ್ಲ ಸಿದ್ಧತೆಗಳನ್ನು ಅಮೆರಿಕ ಮಾಡ್ಕೊಳ್ತಾನೆ ಬರ್ತಿದೆ. ಅಮೆರಿಕದ ಅತಿ ದೊಡ್ಡ ಯುದ್ಧ ನೌಕೆ USS ಅಬ್ರಹಾಂ ಲಿಂಕನ್ ಅನ್ನುವಂಥದ್ದು ಯುದ್ಧ ನೌಕೆಯನ್ನ ಇರಾನ್ನ ಬಳಿಗೆ ತೆಗೆದುಕೊಂಡು ಹೋಗಿ ನಿಲ್ಸಿದ್ರು, ಮತ್ತೆ ಸ್ವಲ್ಪ ಹಿಂದಕ್ಕೆ ಸರಿಸ್ಕೊಂಡ್ರು. ಇನ್ನೊಂದು ಕಡೆ ಜಾರ್ಜ್ ಬುಷ್ ಅನ್ನುವಂತಹ ಇನ್ನೊಂದು ಯುದ್ಧ ನೌಕೆ, ಅದನ್ನು ಸಹ ಹತ್ತಿರದಲ್ಲಿ ನಿಲ್ಲಿಸ್ಕೊಂಡು ಕಾಯ್ತಿದ್ದಾರೆ. ಮತ್ತು ಮಿಡಲ್ ಈಸ್ಟ್ ನಲ್ಲಿರುವಂತಹ, ಮಧ್ಯಪ್ರಾಚ್ಯದಲ್ಲಿರುವಂತಹ ಅಮೆರಿಕದ ಸೇನಾ ನೆಲೆಗಳೇನಿದಾವೆ ಅಲ್ಲಿ ಸನ್ನದ್ಧರಾಗ್ತಿದ್ದಾರೆ. ಯುರೋಪ್ ಅಲ್ಲಿ ಇರುವಂತಹ ಸೇನಾ ನೆಲೆಗಳಲ್ಲೂ ಸಹ ಸಿದ್ಧತೆಗಳು ನಡೀತಾ ಇದೆ. ಎಲ್ಲ ಸಿದ್ಧತೆಗಳ ನಡುವೆ ಒಂದು ಸುತ್ತಿನ ಮಾತುಕತೆಯೂ ಸಹ ಆಗಿದೆ. ಮಾತುಕತೆಯ ಸಂದರ್ಭದಲ್ಲಿ ಅಮೆರಿಕ ಇಟ್ಟಂತಹದ್ದು ಕೆಲವು ಷರತ್ತುಗಳು ಏನು, ನ್ಯೂಕ್ಲಿಯರ್ ಪ್ರೋಗ್ರಾಮ್ ಅನ್ನ ಕಂಪ್ಲೀಟ್ ಆಗಿ ಬಿಟ್ಟು ಬಿಡಬೇಕು, ಮಿಸೈಲ್ಗಳನ್ನು ಏನ್ ಡೆವಲಪ್ಮೆಂಟ್ ಮಾಡ್ತಿದ್ದೀರಿ ಅದನ್ನು ಸಹ ನಿಲ್ಲಿಸಿ ಬಿಡಬೇಕು ಅಂತ. ಈ ಎರಡೂ ವಿಚಾರಗಳಿಗೆ ಇರಾನ್ ಒಪ್ಪಿಗೆ ಇಲ್ಲ. ಇನ್ನು ಇರಾನ್ ಕಡೆಯಿಂದ ಏನ್ ನಡೀತಿದೆ, ಇರಾನ್ ಹೇಳ್ತಿರುವಂತಹದ್ದು, ನಾವು ಮೊದಲು ಸ್ಟ್ರೈಕ್ ಮಾಡಲ್ಲ, ಆದ್ರೆ ನಮ್ಮ ಮೇಲೆ ದಾಳಿ ಆದ್ರೆ ನಾವು ಸುಮ್ಮನಿರಲ್ಲ. ಅಮೆರಿಕ ನಮ್ಮ ಮೇಲೆ ದಾಳಿ ಮಾಡಿದ್ರೆ ನಮ್ಮ ಮೊದಲ ಟಾರ್ಗೆಟ್ ಇಸ್ರೇಲ್ ಆಗಿರುತ್ತೆ, ಇಸ್ರೇಲ್ ಅನ್ನ ಬರ್ಬಾದ್ ಮಾಡಿ ಬಿಸಾಕ್ತೀವಿ ಅಂತ ಎಚ್ಚರಿಕೆಯನ್ನ ಅದು ಕೊಟ್ಕೊಂಡು ಬರ್ತಿದೆ. ಅದರ ಜೊತೆಗೆ ಮಿಡ್ಲ್ ಈಸ್ಟ್, ಮಧ್ಯಪ್ರಾಚ್ಯದಲ್ಲಿರುವಂತಹ ಇಸ್ಲಾಮಿಕ್ ರಾಷ್ಟ್ರಗಳಿಗೆ, ಅರಬ್ ರಾಷ್ಟ್ರಗಳಿಗೆ ಎಚ್ಚರಿಕೆ ಕೊಡ್ತಾ ಇದೆ ಇರಾನ್, ನೀವೇನಾದ್ರೂ ನಿಮ್ಮ ನೆಲವನ್ನ ಅಮೆರಿಕದ ಸೇನೆಗೆ ನಮ್ಮ ವಿರುದ್ಧ ಬಳಸೋದಕ್ಕೆ ಬಿಟ್ಟು ಕೊಟ್ರೆ ನಿಮ್ಮ ಮೇಲೂ ಸಹ ನಾವು ದಾಳಿ ಮಾಡ್ತೀವಿ ಅಂತ. ಸೊ ಹಾಗಾಗಿ ಈ ಮಿಡ್ಲ್ ಈಸ್ಟರ್ನ್ ಕಂಟ್ರೀಸ್ ಏನಿದೆಯಲ್ಲ, ಅರಬ್ ರಾಷ್ಟ್ರಗಳು, ಅವು ಸಹ ಹೆದರ್ಕೊಂಡಿದ್ದಾವೆ. ಅಮೆರಿಕಾಗೆ ಈಗ ನಾವು ಸಪೋರ್ಟ್ ಮಾಡಕ್ ಹೋದ್ರೆ ಇರಾನ್ ನಮಗೆ ದೊಡ್ಡ ಮಟ್ಟದಲ್ಲಿ ಕಿರಿಕಿರಿ ಮಾಡೋ ಸಾಧ್ಯತೆ ಇದೆ ಅಂತ. ಅದನ್ನೇ ಅಮೆರಿಕಾಗೂ ಹೇಳ್ಕೊಂಡಿದ್ದಾವೆ ಅರಬ್ ರಾಷ್ಟ್ರಗಳು, ಯುದ್ಧ ಬೇಡ, ಮಾತುಕತೆ ಮೂಲಕ ಅದನ್ನ ಪರಿಹರಿಸಿಕೊಳ್ಳಿ ಅಂತ. ಆ ಕಾರಣಕ್ಕಾಗಿಯೇ ಮಾತುಕತೆಗಾಗಿ ಮುಂದಾಗಿರುವಂತಹದ್ದು. ಮಾತುಕತೆಗಳು ನಡೀತಾ ಇದೆ, ಒಮಾನ್ ಅಲ್ಲಿ ನಡೀತಿದೆ, ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ನಡೀತಿದೆ. ಆದರೂ ಸಹ ಯಾವುದೇ ಒಂದು ರೀತಿಯಾದಂತಹ ಒಪ್ಪಂದಕ್ಕೆ ಬರೋದಕ್ಕೆ ಇಲ್ಲಿಯವರೆಗೆ ಸಾಧ್ಯ ಆಗೇ ಇಲ್ಲ. ಲೇಟೆಸ್ಟ್ ಆಗಿ ಡೊನಾಲ್ಡ್ ಟ್ರಂಪ್ ಮೊನ್ನೆ 3 ದಿನಗಳ ಹಿಂದೆ ಹೇಳಿದ್ರು, 1 ವಾರ ಅಷ್ಟೇ ಇನ್ನು ಗಡುವು, ಆದ ನಂತರ ನಾವು ದಾಳಿ ಮಾಡೇ ಮಾಡ್ತೀವಿ, ಇರಾನ್ಗೆ ಎಚ್ಚರಿಕೆ ಅಂತ. ಆ ಕಡೆ ಇರಾನ್ನ ಸುಪ್ರೀಂ ಲೀಡರ್ ಖಾಮಿನೈ ಅವರು ಸಹ ಹೇಳ್ತಿರೋದು, ದಾಳಿ ಮಾಡಿ ನೋಡಿ, ನಾವು ನೋಡ್ತೀವಿ, ನಾವೇನ್ ನಿಮ್ಮ ಮೇಲೆ ಮೊದಲು ದಾಳಿ ಮಾಡಲ್ಲ, ಬಟ್ ನೀವು ದಾಳಿ ಮಾಡಿದ್ರೆ ನಾವು ಸುಮ್ಮನೆ ಕೂರಲ್ಲ. ನಮ್ಮಲ್ಲಿ 15,000 ಕಿಲೋಮೀಟರ್ ದೂರ ಹೋಗುವಷ್ಟು ಕೆಪಾಸಿಟಿ ಇರುವಂತಹ ಮಿಸೈಲ್ಗಳಿದಾವೆ. ನಮ್ಮಲ್ಲಿ ನಿಮಿಷಕ್ಕೆ 1,500 ಕಿಲೋಮೀಟರ್ ವೇಗದಲ್ಲಿ ಹೋಗಬಹುದಾದಂತಹ ಮಿಸೈಲ್ಗಳು ಸಿದ್ಧವಾಗಿದ್ದಾವೆ. ಮಿಸೈಲ್ಗಳಿಗೆ ನಮಗೆ ಕಡಿಮೆ ಇಲ್ಲ. ಅದನ್ನ ನಾವು ಕಳೆದ 6 ತಿಂಗಳ ಹಿಂದೆ ಇಸ್ರೇಲ್ ಜೊತೆ ಯುದ್ಧದಲ್ಲಿ ತೋರಿಸಿದ್ವಿ. 12 ದಿನ ಇಸ್ರೇಲ್ಗೆ ನರಕ ತೋರಿಸಿದೀವಿ. ನೀವು ಬರಂಗಿದ್ರೆ ಬನ್ನಿ, ನಿಮ್ಮ ಮೇಲೆ ಹಾಕುವಂತದಕ್ಕೆ ನಮ್ಗೆ ಸಾಧ್ಯ ಆಗುತ್ತೋ ಇಲ್ವೋ ಅನ್ನೋದು ಪ್ರಶ್ನೆಗಳು ಬೇರೆ. ಆದ್ರೆ ಪಕ್ಕದಲ್ಲಿ ಇರುವಂತಹ ಇಸ್ರೇಲ್ ಅನ್ನ ಮುಗಿಸ್ಬಿಡ್ತೀವಿ. ಮಿಡ್ಲ್ ಈಸ್ಟ್ ಅಲ್ಲಿ ಇರುವಂತಹ ಅರಬ್ ರಾಷ್ಟ್ರಗಳು ನಿಮ್ಮನ್ನೇನಾದ್ರೂ ಸ್ವಲ್ಪ ಸಪೋರ್ಟ್ ಮಾಡಿ ನಿಂತ್ಕೊಂಡ್ರೆ ಅವ್ರ ಮೇಲೂ ನಾವು ಸಹ ಬಾಂಬುಗಳನ್ನ ಹಾಕ್ತೀವಿ ಅಂತ ಇರಾನ್ ಅವರು ಹೇಳ್ತಿದ್ದಾರೆ. ಆದ್ರೆ ಇದರ ನಡುವೆ ಬಂದಂತಹ ಪ್ರಶ್ನೆ, ರಂಜಾನ್ ತಿಂಗಳಲ್ಲಿ ಅಮೆರಿಕ ಏನಾದ್ರೂ ಇರಾನ್ ಮೇಲೆ ದಾಳಿ ಮಾಡಿದ್ರೆ ಅರಬ್ ರಾಷ್ಟ್ರಗಳಿಗೆ ಇಕ್ಕಟ್ಟಾಗತ್ತೆ. ಆ ಕಡೆ ಇರಾನ್ನ ಬಿಟ್ಕೊಡೋಕ್ಕೂ ಆಗೋದಿಲ್ಲ,
ಇಸ್ಲಾಮಿಕ್ ವರ್ಲ್ಡ್ ಅಲ್ಲಿ ಅವರಿಗೆ ಅವಮಾನ ಆಗ್ಬಿಡುತ್ತೆ. ರಂಜಾನ್ ತಿಂಗಳಲ್ಲಿ, ಉಪವಾಸದ ತಿಂಗಳಲ್ಲಿ ಮುಸ್ಲಿಂ ದೇಶವೊಂದರ ಮೇಲೆ ದಾಳಿ ಮಾಡೋದಕ್ಕೆ ಅಮೆರಿಕ ಜೊತೆ ನಿಂತ್ಕೊಂಡ್ರೆ ಅರಬ್ ರಾಷ್ಟ್ರಗಳಿಗೆ ಬಹಳ ಸಂಕಷ್ಟ ಆಗತ್ತೆ. ಹಾಗಾಗಿ ಇನ್ನೂ ಮುಂದಕ್ಕಾದ್ರೂ ಹಾಕಿ ಅಂತ ಟ್ರಂಪ್ಗೆ ಕೇಳ್ಕೊಳ್ತಿದ್ದಾರೆ ಅರಬ್ ರಾಷ್ಟ್ರಗಳು ಅನ್ನೋದು ಒಂದು ಕಡೆ. ಆದ್ರೆ ಇರಾನ್ ಏನ್ ಮಾಡ್ಬಿಡುತ್ತೋ, ನಮ್ಮ ಮೇಲೆ ಎಲ್ಲಿ ದಾಳಿ ಮಾಡುತ್ತೋ ಅನ್ನುವಂಥ ಭಯ ಬೇರೆ ಈ ಮಿಡ್ಲ್ ಈಸ್ಟ್ ಎಲ್ಲ ಒಂದಕ್ಕೊಂದು ಸೇರ್ಕೊಂಡು ಹೋಗ್ತಾನೆ ಇದ್ದಾವೆ. ಆದ್ರೆ ಈಗ ಹೊಸ ಸ್ಟೇಟ್ಮೆಂಟ್ ಅಮೆರಿಕದ ಸೇನೆಗಳ ಅಧ್ಯಕ್ಷ ಡ್ಯಾನ್ ಕೇನ್ ಅನ್ನುವಂಥವ್ರು, ಮೇಜರ್ ಡ್ಯಾನ್ ಕೇನ್ ಒಂದು ಸಜೆಷನ್ ಅನ್ನ ಅಮೆರಿಕ ಕೊಟ್ಟಿದ್ದಾರೆ. ಆದಷ್ಟು ಮಾತುಕತೆಯಲ್ಲಿ ಮುಗಿಸ್ಕೊಳ್ಳೋಣ, ಯುದ್ಧ ಬೇಡ, ಯುದ್ಧ ಬೇಡ. ಯುದ್ಧ ಮಾಡಿದ್ರೆ ನಮಗೆ ಸಾಕಷ್ಟು ಮೈನಸ್ ಪಾಯಿಂಟ್ಗಳಿದ್ದಾವೆ. ಯಾಕೆಂದ್ರೆ ನಮ್ಮಲ್ಲಿ ಶಸ್ತ್ರಾಸ್ತ್ರಗಳ ಕೊರತೆ ಇದೆ, ನಮಗೆ ಸಮಯ ಬೇಕು ಅಂತ ಹೇಳಿದ್ದಾರೆ. ಯಾಕೆ ಶಸ್ತ್ರಾಸ್ತ್ರಗಳ ಕೊರತೆ ಅಂತ ಹೇಳ್ತಿದ್ದಾರೆ ಅಂದ್ರೆ, ನಾವು ಸಾಕಷ್ಟು ಅಸ್ತ್ರಗಳನ್ನ, ವೆಪನ್ಸ್ ಅನ್ನ ಯುಕ್ರೇನ್ಗೆ ಕೊಟ್ಟಿದ್ದೀವಿ. ಯುಕ್ರೇನ್ ರಷ್ಯಾ ಯುದ್ಧ ನಡೀತಾ ಇದೆಯಲ್ಲ, ಅದಕ್ಕೆ ಸರಬರಾಜು ಮಾಡಿಬಿಟ್ಟಿದೀವಿ, ನಮ್ಮ ಸ್ಟಾಕು ಕಡಿಮೆ ಆಗಿದೆ. ಇನ್ನೊಂದು ಕಡೆ ಇಸ್ರೇಲ್ಗೆ ಕೊಟ್ಟಿದ್ದೀವಿ, ನಮ್ಮ ಸ್ಟಾಕು ಕಡಿಮೆ ಆಗಿದೆ. ಅದೆರಡೇ ಅಲ್ಲ, ಈ ಅರಬ್ ರಾಷ್ಟ್ರಗಳು ಹಿಂದೇಟು ಹಾಕ್ತಿದ್ದಾವೆ ನಮಗೆ. ಈ ಹಿಂದಿನಷ್ಟು ದೊಡ್ಡ ಪ್ರಮಾಣದಲ್ಲಿ ಸಹಕಾರ ಕೊಡೋದಕ್ಕೆ ಅದು ಸಹ ನಮಗೆ ಸಂಕಷ್ಟವನ್ನು ತಂದೊಡ್ಡೋ ಸಾಧ್ಯತೆ ಇರೋದ್ರಿಂದ ಸದ್ಯಕ್ಕೆ ಯುದ್ಧಕ್ಕೆ ಹೋಗೋದು ನಮಗೂ ಸಹ ದೊಡ್ಡ ಪೆಟ್ಟು ಬೀಳುತ್ತೆ, ನಮಗೂ ಸಹ ಸಾಕಷ್ಟು ಲಾಸ್ ಆಗುತ್ತೆ, ನಾವು ನಾಶ ಆಗ್ತೀವಿ ಒಂದು ಮಟ್ಟಕ್ಕೆ. ಎಲ್ರೂ ಅನ್ಕೊಂಡಿರೋದು ಅಥವಾ ಗೊತ್ತಿರೋ ವಾಸ್ತವ ಏನಂದ್ರೆ, ಅಮೆರಿಕ ಯುದ್ಧ ಗೆದ್ದು ಬಿಡುತ್ತೆ. ಇರಾನ್ ಮೇಲೆ ದಾಳಿಗೆ ಹೋದ್ರೆ 10 ದಿನ, 15, 20 ದಿನ, 1 ತಿಂಗಳು ಏನೋ ಗೊತ್ತಿಲ್ಲ, ಬಟ್ ಅಮೆರಿಕಾಗೆ ಆ ಮಿಲಿಟರಿ ಮೈಟ್ ಇದೆ. ಅದು ಹೋಗಿ ದಾಳಿ ಮಾಡಿದ್ರೆ ಇರಾನ್ ಸರ್ಕಾರವನ್ನ, ಖಾಮೆನಿ ಆಡಳಿತವನ್ನ ಕಿತ್ತು ಬಿಸಾಕತ್ತೆ, ಒಂದಷ್ಟು ಇರಾನ್ಗೆ ದೊಡ್ಡ ಪ್ರಮಾಣದ ನಷ್ಟ ಮಾಡುತ್ತೆ. ಬಟ್ ಅದೆಲ್ಲ ಮುಗಿಯುವ ನಡುವೆ ಇರಾನ್ ಮಾಡಬಹುದಾದಂತಹ ನಷ್ಟ ಇದೆಯಲ್ಲ, ಅದರ ಬಗ್ಗೆನೇ ಈಗ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೂ ಭಯ ಇರೋದು, ಅರಬ್ ರಾಷ್ಟ್ರಗಳಿಗೂ ಭಯ ಇರೋದು, ಅಮೆರಿಕ ಸೇನೆಗಳ ಅಧ್ಯಕ್ಷರಿಗೂ ಇರೋದು. ಆ ಕಾರಣಕ್ಕೆ ಡ್ಯಾನ್ ಕೇನ್ ಈ ರೀತಿಯ ಹೇಳಿಕೆಯನ್ನ ಈಗ ಬಿಡುಗಡೆ ಮಾಡಿರುವಂತಹದ್ದು. ಇದರ ನಡುವೆ ಭಾರತದ ಕಡೆಯಿಂದ ಏನು ಡೆವಲಪ್ಮೆಂಟ್ ಅಂದ್ರೆ, ಇಂತಹ ಟೆನ್ಷನ್ ನಡುವೆ ನರೇಂದ್ರ ಮೋದಿ ಅವರು ಇಸ್ರೇಲ್ ಭೇಟಿ ಕೊಡ್ತಿದ್ದಾರೆ ಒಂದು ಕಡೆ. ಇನ್ನೊಂದು ಕಡೆ ಇರಾನ್ ನಲ್ಲಿರುವಂತಹ ಭಾರತೀಯರು ತಕ್ಷಣವೇ ಇರಾನ್ ತೊರೆದು ಬಿಡಿ ಅನ್ನುವಂತಹ ಒಂದು ಆದೇಶವನ್ನ ಆಲ್ರೆಡಿ ರಿಲೀಸ್ ಮಾಡಿದೆ ಭಾರತ ಸರ್ಕಾರ. ಸೊ ಯುದ್ಧವನ್ನು ಎಕ್ಸ್ಪೆಕ್ಟ್ ಮಾಡ್ತಿದೆ. ಬಟ್ ಈ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಇಸ್ರೇಲ್ಗೆ ಹೋಗೋದೆಷ್ಟು ಸೂಕ್ತ, ಅದರ ಬಗ್ಗೆಯೂ ಸಹ ಚರ್ಚೆಗಳಾಗ್ತಿದ್ದಾವೆ. ಇದು ಭಾರತದ ಕಡೆಯಿಂದ ಬರ್ತಿರುವಂತಹ ಬೆಳವಣಿಗೆ. ಸೊ ಇದಿಷ್ಟು ಇರಾನ್ ಮತ್ತು ಅಮೆರಿಕ ನಡುವೆ ನಡೀತಾ ಇರುವ ಸಂಘರ್ಷದ ನಡುವೆ ಈಗ ಬರ್ತಿರುವಂತಹ ಹೊಸ ಬೆಳವಣಿಗೆ ಮತ್ತು ಏನೆಲ್ಲ ಆಗ್ತಿದೆ ಅನ್ನೋದರ ವಿವರಗಳು. ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪೋ.